ಬಾಯಿ ಹಾವು ಕಡಿತು. ಯಾರಿಗೂ ಕಚ್ಚಿಲ್ಲ, ಆದ್ರ ಅದಿನ್ನೂ ಮನೆಗೆ ಬಂದಿಲ್ಲ. ಜೊಂಡ್ಗೆ ನೋಡಿದ್ರನೆ ಇಡೀ ಬೆಂಗಳೂರು ಕೇಳಿಸುವಂಗ್ ಬಾಯ್ ಬರ್ಕೋತಿ. ನೀನ್ ಹಾವು ಸಾಕ್ಯಾ? ಅಕ್ಕ, ನಾ ಮಾತಾಡ್ತಿರೋದು ತಲೆನಲ್ಲಿ ವಿಷ ತುಂಬಿಸ್ಕೊಂಡಿರೋ ಹಾವಲ್ಲ, ಮೈಯೆಲ್ಲ ವಿಷ ಆಗಿರೋಂತ ಹಾವು. ಫೇಸ್ಬುಕ್ ಮಂಜ. ಅವನ್ಯಾಕೆ ಹಾವಿಗೆ ಹೋಲಿಸ್ತಿ? ಮೈಲಾರಪ್ಪನವ್ರೆ, ಅವ್ನ್ ಜೊತೆಗಿದ್ರು ಭಯ ಆಗುತ್ತೆ, ದೂರ ಇದ್ರು ಭಯ ಆಗುತ್ತೆ. ನೋಡಿ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಮನೆನಲ್ಲಿ ಒಂಟಿ ಹೆಣ್ಣಿರ್ತಾಳೆ ಅನ್ನೋ ಜ್ಞಾನ ಬೇಡ್ವಾ? ಅದಕ್ಕೆಂತದಕ್ಕೆ ಮಂಡೆ ಬೆಚ್ಚ ಮಾಡ್ತೇನೆ ಕಿನ್ನಿ. ನನ್ನೊಟ್ಟಿಗೆ ಬಾ, ನಾ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯ್ತೀನಿ. ಓಯ್ ಚಿಂಗಿಲಿ ಮುಂಗಿಲಿ, ಆ FM ಇನ್ನೂ ಮನೆಗ್ ಬಂದಿಲ್ಲ ಅಂತ ನಾನ್ ಭಯ ಪಟ್ಕೊಂಡಿದ್ರೆ ನೀವ್ ಎಣ್ಣೆ ಬಿಟ್ಕೊಳ್ಳೋ ಮಾತಾಡ್ತಿರಲ್ರಿ. ಅವರು ಬಿಡ, ಕಟ್ಟಿಕೊಂಡ ಬುಡದಿ ಒಟ್ಟಿಗೆ ಮಲಗುವುದನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಎದ್ದು ಕೂತ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ. ಕಿನ್ನಿ, ಇವ್ರನ್ನೆಲ್ಲ ಬಿಡ, ಬಾ ನಾನ್ ನಿನ್ ಜೊತೆಗೆ ಇರ್ತೀನಿ. ನಿನ್ ಜೊತೆ ಇದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ. ನಿನ್ನನ್ ಕಾಯಕ್ಕೆ ಇನ್ನೊಬ್ರು ಬೇಕು, ಅಂತದ್ರಲ್ಲಿ ನನ್ನನ್ ಕಾಯಕ್ ನೀ ಇರ್ತ್ಯಾ? ಅದು ಕರೆಕ್ಟ್ ಮಂದ. ಅಲ್ಲ, ದೆವ್ವ ಕೂಗೋ ಹೊತ್ತಲ್ಲಿ ಬಂದು ನಮ್ಗೆಲ್ಲ ತೊಂದರೆ ಕೊಡೋ ಬದಲು ಒಂದ್ ಫೋನ್ ಮಾಡಿದ್ರೆ ಆಗ್ತಿರ್ಲಿಲ್ವೇ? ನಿಮ್ ಖಾಲಿ ತಲೆಗೆ ಇಂತ ಐಡಿಯಾ ಹೊಳ್ದಿದೆ ಅಂದ್ರೆ ಸ್ವಲ್ಪ ಕೂದ್ಲು ಬೆಳೆಸ್ಕೊಂಡಿರೋ ನನ್ ತಲೆಗೆ ಹೊಳಿಯೋದಿಲ್ವೇನ್ರಿ? ನಾನು 1 hour ಇಂದ ಫೋನ್ ಮಾಡ್ತಾನೆ ಇದೀನಿ, ಆದ್ರೆ ಡುಬಾಕು ಕಾಲೇ ಪಿಕ್ ಮಾಡ್ತಿಲ್ಲ. ಸರಿ, ನಾನ ಫೋನ್ ಮಾಡ್ತೇನೆ. ಫ್ರೀ ಟ್ಯಾಪ್ ಕೊಡ್ರಲೆ. ದೋಸೆ ಹೋಯ್ತರು. ಹಲೋ ಚಿಲ್ಲಿ, FM ಫೋನ್ ನಿನ್ನ ಹತ್ರ ಅದನಾ? ಅವನೆಲ್ಲಿದ್ದಾನೆ ಅಂದ್ಮೇಲೆ ಅವ್ನ ಫೋನ್ ನಿನ್ ವಿಧಾನಸೌಧದಲ್ಲಿ ಇರುತ್ತಾ? ಮಂದ, FM ಚಿಲ್ಲಿ ಮನೆ ಆಗದಾನ. ಹುಡಕ ಚಿಲ್ಲಿ, FM ಅಲ್ಲಿ ಏನೇ ಮಾಡ್ತಿದ್ದಾನೆ? ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾನೆ. ನೀನು ಜೊತೆಗ್ ಬಾ, ಕಲ್ಯಾಣ. ನನಗ್ ಮುದ್ದೆ ಮಾಡಕ್ ಬರುತ್ತೆ, ಮೊದ್ಲು ಅವನಿಗೆ ಫೋನ್ ಕೊಡಕ್ ಆಗಲ್ವೇ? ಅವನೇನೋ ಕೆಲ್ಸದಲ್ಲಿ ಬಿಸಿ ಆಗಿದ್ದಾನೆ. ನಾನ್ ಫೋನ್ ಮಾಡಿದೀನಿ ಅಂತ ಹೇಳಿ ಫೋನ್ ತಗೋತಾನೆ. ಕಟ್ಕೊಡು, ನಾನೇ ಅವನ ಬಗ್ಗೆ ಇಷ್ಟೊಂದು ಕೇರ್ ತಗೊಳಲ್ಲ, ನೀನ್ ಯಾಕೆ ತಗೋಬೇಕು? ಅದು ಒಂದೇ ವಟಾರದವ್ರಲ್ವಾ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದಕ್ಕೆ ಕೇಳ್ದೆ. ಅವನೇನ್ ಹಾಲ್ ಕುಡಿಯೋ ಮಗುನ, ಅವ್ನ ಇನ್ಮೇಲೆ ಇಲ್ಲೇ ಇರ್ತಾನೆ. 1 ನಿಮಿಷ ಇರು, ನಮ್ ಓನರ್ ಮಾತಾಡ್ತಾರಂತೆ. ಅಲ್ಲ ಮತ್ತಿಲ್ಲಿ ಅವನು ನಿಮ್ಮನೇನಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ದಾನೆ? ಈ ವಿಷಯ ನಿಮ್ಮ ಅಣ್ಣಂಗ್ ಗೊತ್ತಾದ್ರೆ ಬೇಜಾರು ಮಾಡ್ಕೊಳಲ್ವೇ? ಇರೋಕ್ ಹೇಳಿದ್ದೆ ನಮ್ಮ ಅಣ್ಣ, ಅವ್ನ ಯಾಕೆ ಬೇಜಾರ್ ಮಾಡ್ಕೋತಾನೆ? ಸುಮ್ನೆ ಏನೇನೋ ಮಾತಾಡಿ ನಮ್ ಮೂಡ್ ಹಾಳ್ ಮಾಡ್ಬೇಡಿ. ಇಡ್ರಿ ಫೋನ್ನ. ಅದು ಇವಳೇನವ ಮೂಡ್ ಹಾಳು ಮಾಡ್ಬೇಡಿ ಅಂತ ಫೋನ್ ಕಟ್ ಮಾಡ್ಬಿಡೋದೆ. ಪಾಪ ಡಿಯೇಟ್ ಆಡ್ತಿದ್ರು ಏನೋ, ಹೇಳ್ಲಿಕ್ಕೆ ಆಗುದಿಲ್ಲ. ವಯಸ್ಸಿಗೆ ಬಂದ ಗಂಡು ಹೆಣ್ಣು ಒಟ್ಟಿಗೆ ಇರುವಾಗ ಇದೆಲ್ಲ ಕಾಮನ್ ಅಪ್ಪ. ಅವ್ರು ಮಾತಾಡಿದ ರೀತಿ ನೋಡಿದ್ರೆ ಅವಳು ಅವನನ್ನ ಕಳ್ಸೋ ತರ ಕಾಣಿಸ್ತಾ ಇಲ್ಲ. ಮದ್ವೆ ಆದ್ರೆ ಅವ್ರಿಬ್ರು ಜೊತೆಗಿರೋದ್ ನನ್ಗೆ ಇಷ್ಟ ಅಲ್ಲ. ಮತ್ತೆ ನೀವಿಬ್ಬರು ಒಟ್ಟಿಗೆ ಇದ್ದೀರಲ್ಲ? ನಾವಿಬ್ರು ಒಂದೇ ಮನೇಲಿದ್ವಿ, ಆದ್ರೆ ಬೇರೆ ಬೇರೆ ರೂಮ್ ಅಲ್ಲಿ ಇದ್ವಿ. ಆದ್ರೆ ಅಲ್ಲಿ ಏನಾಗಿರ್ತದೋ ಯಾರಿಗ್ ಗೊತ್ತು. ಮೊದ್ಲ ಅವ್ರ ಅಣ್ಣನ ಅವಂಗ ಅಲ್ಲಿ ಇರ್ಲಿಕ್ಕೆ ಚಿಲ್ಲಿ ಅವ್ನ್ ಸುಮ್ಮನೆ ಬಿಡ್ತಾಳ? ಸಾಧ್ಯವೇ ಇಲ್ಲ ಮಾರೈತಿ. ಇವತ್ತೆಂತಾದ್ರೂ ಅವ್ನ ಅಲ್ಲೇ ಇದ್ರೆ ಈ ವರ್ಷದಲ್ಲೇ ಮದುವೆ, ವರ್ಷಾಂತ್ಯದಲ್ಲೇ ಮಗು. ಹಂಗಂದ್ರೆ ಈ ವರ್ಷ 2 ಊಟ ಫಿಕ್ಸ್. ಅವ್ವ ಅಪ್ಪಚ್ಚಿ, ಅವ್ವ ಅಪ್ಪ. ಅಕ್ಕ, ಹೇಗಾದ್ರೂ ಮಾಡಿ ಅವನಿಲ್ ಬರೋ ಹಾಗೆ ಮಾಡು. ಈ ರೆಡಿಮೇಡ್ ಗಂಡ ನಾಟಕ ಮುಗಿಯೋರ್ಗು ಅಂತ ಅನಾಹುತಗಳು ಏನೂ ಆಗ್ಬಾರ್ದು. ಮಂದ, ಅವ್ನ್ ಫೋನ್ ಮಾಡಿದ್ರೆ ಚಿಲ್ಲಿ ಕಳ್ಸಂಗಿಲ್ಲ. ಮತ್ತೇನ್ ಮಾಡೋಣ ಅಂತೀಯವ? ಬರ್ರಿ. ಏನ್ ಮಾಡ್ಲಿಕ್ಕತ್ತೀನಂತನ? ಇಣಿಕಿ ನೋಡುವುದು ಹೇಗೆ ಅಂತ ನಿನಗೆ ತೋರಿಸಿತು. ಹಿಂಗ ನಾ ಬಾಳ ಸಲ ನೋಡಿನಿ. ಮೊದ್ಲು ಬಾಳ ಬಿಡಿ ಬಾ. ಯಾರಿ ನೀವು? ಯಾಕೆ ಇಷ್ಟೊತ್ತಲ್ಲಿ ಬೆಲ್ ಮಾಡ್ತಿದ್ದೀರಾ? ಏನ್ ಸಾಬ್, ಬೆಲ್ ಬಾರಿಸೋದು ಅಷ್ಟಲ್ಲ, ಕಪಾಳಕ್ಕೆ ಬಾರಿಸ್ಬೇಕಂತ ಮಾಡಿದ್ವಿ. ಆದ್ರೆ ಒಬ್ಬ ಕಳ್ಳ ಕಂಪೌಂಡ್ ಹಾಕೊಂಡು ಒಳಗೆ ಬಂದ. ಗೇಟಿಗೆ ಬೇಗ ಆಗೈತಿ ತಾನೆ, ಅದೇಗ್ರಿ ಬರ್ತಾರೆ. ಹೌದಲ್ವಾ? ಆ ಕಳ್ಳ ಸಿಗ್ಲಿ, ಯಾಕೆ ಹಿಂಗೆ ಮಾಡ್ದಿ ಅಂತ ಕೇಳ್ತಾವ್. ರೀ, ನಮ್ಮ ಮನೇಲಿ ಯಾವ ಕಳ್ಳನೂ ಇಲ್ಲ, ಮೊದ್ಲಿಂದ ಹೋಗ್ರಿ. नहीं मैम साहब, ಬಂದಿದ್ದೀವಿ. घर के अंदर ಕಳ್ಳ ಇದ್ದಾನೆ ಅಂತ ಹೇಳಿ देखता हूँ, बाद में जाता हूँ.
ವಾ ವಿನಯ್ ಶಾಪ್ ನೈಕ್ಯಾ ಖತರ್ನಾಕ್ ಕಳ್ಳನೇ ಆಗಿದ್ದಾನೆ. ನಾವು ಬಂದಿದ್ದನ್ನು ನೋಡಿ ಡರ್ಕೆ ಗರ್ಮೆ ಅಡಗಿ ಕೂತಿದ್ದಾನೆ. ಈಗಾದ್ರೂ ಗೊತ್ತಾಯ್ತಲ್ಲ, ದಯವಿಟ್ಟು ಹೋಗಿ. ಗರ್ ಮೇಲೆ ನೀವಿಬ್ರೇ ಇರ್ತೀರಾ ಶಾಪ್? ಇಬ್ರಲ್ಲಿ ನಿಮ್ಮಿಬ್ರು ಸೇರ್ಸಿರೋ 4 ಜನ ಇದೀವಿ. ನಿನ್ ಕಿಂದಲ್ಲ? ಇಲ್ಲ, ಡಬಲ್ ಕಾಮಿಡಿ. ಇನ್ನೇನ್ರಿ ಮತ್ತೆ ಮನೆ ತುಂಬಾ ಸುತ್ತಾಡಿದಿರಾ, ಇರೋದಿಬ್ರು ಅಂತ ಗೊತ್ತಾಗಲ್ವಾ? ಹೊಸದಾಗಿ ಶಾದಿವೆಯಲ್ಲೇ? ಹಾಗೇನಿಲ್ಲ. ನೈ ಲಿವಿಂಗ್ ಟುಗೆದರ್. ಏನೇನೋ ಮಾತಾಡಿದ್ರೆ ಸರಿಗಿರಲ್ಲ. ಅವಳೊಬ್ಳೆ ಇದ್ದಾಳಂತ ಬಂದಿದ್ದೀನಿ ಅಷ್ಟೇ. ಅವ್ರೊಬ್ಬರೇ ಇದಾರಂತ ಬಂದ್ಬಿಡ್ತೀರಾ? ನಾಳೆ ನಾವೊಬ್ಬರೇ ಇರ್ತೀವಿ, ಬಂದ್ಬಿಡ್ತೀರಾ? ಜಾಸ್ತಿ ಆಯ್ತು, ಈಗ ಸುಮ್ನೆ ಹೋದ್ರೆ ಸರಿ. ನೈ ಬಾಯ್ ಶಾಪ್, ನಾವು ಬಾಹರ್ ಹೋದ್ರೆ ಒಳಗಿರುವ ಕಳ್ಳ ಟೈಮ್ ನೋಡಿ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ, ಆಮೇಲೆ ನಮ್ಮ ಕಾಮಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿ ಮಲಗ್ತೇವೆ. ಇಲ್ಲಿ ಮಲ್ಕೋತೀರಾ? ಹೋಗಿ ಹೊರಗಡೆ ಮಲ್ಕೊಳ್ಳಿ. ನೈ ಮೇಮ್ ಶಾಪ್, ಬಾಹರ್ ಮಲಗಿದ್ರೆ ಆ ಕಳ್ಳ ಅಂದರಿರುವ ನಿಮಗೆ ಪ್ರಾಬ್ಲಮ್ ಮಾಡ್ತಾನೆ. ಅದಕ್ಕೆ ನಾವು ಇಲ್ಲೇ ಸೋತೇವೆ. ಏನಾದ್ರೂ ಮಾಡ್ಕೊಳ್ಳಿ. FM, ನಾನೋಗಿ ನನ್ನ ರೂಮಲ್ಲಿ ಮಲ್ಕೋತೀನಿ. ಗುಡ್ ನೈಟ್ ಚಿಲ್ಲೆ. ಗುಡ್ ನೈಟ್. ಏ ಚಿಕ್ನಿಯಾ, ನೀವಿಬ್ರು ಅಲಗ್ ಅಲಗ್ ಮಲಗ್ತೇವೆ. ಯಾಕೆ ನೀವು ಬಂದ್ ಕಂಪ್ನಿ ಕೊಡ್ತೀರಾ? ಸುಮ್ಮನೆ ಮಲ್ಕೊಡ್ರಿ ರೀ. ಹಲೋ ಕಿನ್ನಿ, ಬ್ರೇಕಿಂಗ್ ನ್ಯೂಸ್. ಈ ಮನೆಯಲ್ಲಿ ಇವ್ರು ಇಬ್ಬರೇ ಇರೋದಾ? ಆದ್ರೆ ಈ ಕುಜುಮನನ್ನು ಇಲ್ಲಿ ನಿಲ್ಲಿಕ್ಕೆ ಹೇಳಿದ ಚಿಲ್ಲಿ ಅಣ್ಣ ಇಲ್ಲಿಲ್ವಾ? ಏನ ತಮ್ಮಂದ? FM ನ ಮನೇಲಿ ಇರಕ್ ಹೇಳಿರೋ ಚಿಲ್ಲಿ ಅವ್ರ ಅಣ್ಣನೇ ಮನೇಲಿ ಇಲ್ವಂತೆ. ಬುದ್ಧಿಯರ ನಮಸ್ಕಾರ. ಯಾರೇ ನೀವು? ಅಡ್ಗೆವ್ರಕ್ಕ. ನೀವು ಅಡ್ಗೆವ್ರಾದ್ರೆ ನಮ್ಗೇನು? ನಾವೇನ್ ಅಡ್ಗೆ ಮಾಡ್ಬನ್ನಿ ಅಂತ ಕರ್ದಿದ್ವಾ? ನಾಯಿ ಬೊಗಳದಿದ್ರು ಬಿಸ್ಕೆಟ್ ಇಕ್ಕಾಕಿಲ್ವಾ? ಹಂಗೆಯ ನಿಮ್ಗೆ ಅಡ್ಗೆಯವ್ರು ಬೇಕಾಗಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಗೆ ಅಡ್ಗೆ ಮಾಡಿ ಇಕ್ಕು ಅಂತ ಬಂದ್ವಿ. ಓಹೋ, ನಿಮ್ಗೇನ್ 6th ಸೆನ್ಸ್ ಇದೆಯಾ? 6th ಸೆನ್ಸ್ ಏನ್ ಬುದ್ಧಿ, 10ನೇ ಸೆನ್ಸು ಇದೆ. ಹಾಗಾದ್ರೆ 10ನೇ ಸೆನ್ಸ್ ಏನು ಅಂತ ಹೇಳಿ? ಅದೇಯಾ, ನಿಮ್ಗೆ ಅಡ್ಗೆ ಮಾಡಿ ಇಕ್ಕಿ ನಿಮ್ಮನ್ ಸಂತೋಷವಾಗಿರಿದೆ 10ನೇ ಸೆನ್ಸು. ನಾವಿರೋದೇ ಇಬ್ರು, ನಮಗ್ ಅಡ್ಗೆ ಮಾಡ್ಕೊಡೋರ ಅವಶ್ಯಕತೆ ಇಲ್ಲ ರೀ. ಹಂಗ ಅನ್ಬೇಡಿ ಬುದ್ಧಿ. ಅಡುಗೆ ಮಾಡೋದ್ರಲ್ಲಿ ನಾವ್ ಎತ್ತಿದ ಕೈ. ಒಂದ್ಸಲ ನಮ್ದು ತಿಂದ್ ನೋಡಿ, ಆಮೇಲೆ ನಮ್ಮದೇ ಬೇಕು ಅಂತ ಬೆನ್ನಿಗೆ ಬಿದ್ಬಿಡ್ತೀರಾ. ನಿಮ್ದೇನ್ರಿ ತಿನ್ನೋದು? ಅಪಾರ್ಥ ಮಾಡ್ಕೋಬೇಡಿ ಬುದ್ಧಿ. ನಾ ಮಾಡೋದೇ ಅಡಿಗೆ ಅಲ್ವಾ, ನಾ ಮಾಡೋ ಅಡಿಗೆ ತಿನ್ನಿ ಅಂದೆ. ಯಾಕೋ ಬುದ್ಧಿ ಅವ್ರಿಗೆ ಬುದ್ಧಿ ಕಡಿಮೆ ಇದ್ದಂಗಿದೆ. ಈ FM ಗೆ ಬುದ್ಧಿ ಕಮ್ಮಿ ಅಂದವ್ರಿಗೆ ಬುದ್ಧಿ ಕಮ್ಮಿ ಆಗ್ಬಿಡತ್ತೆ. ಕೆಂಪಿ, ಕೇಳ್ದೇನೆ, ನಾವು ಮನೇಲಿ ಕೂತ್ಕೊಂಡು ಕೇಳ್ತೀವಲ್ಲ FM, ಅದು ಇವ್ರೇ ಅಂತೆ. ನಾವು ಒಳ್ಳೆಯವ್ರ ಮನೆಗೆ ಬಂದಿದ್ವು ಬಿಡಮ್ಮಿ. ನಾನ್ ರೇಡಿಯೋ FM ಅಲ್ಲ ರೀ, ಫೇಸ್ಬುಕ್ ಮಂಜ. ಎಲ್ರು ಪ್ರೀತಿಯಿಂದ FM ಅಂತಾರೆ. ಪಿರುತಿ ಇಲ್ಲ ಅಂದ್ರೆ ಪಿಟಿಂಗ್ ಮಾಸ್ಟರ್ ಅಂತಾರೆ ಬುದ್ಧಿ. ನೀವ್ಯಾರೇ? ನಾನು ಹೇಳೋದಕ್ಕೆಲ್ಲ ನಂದೆಲ್ಲಿರ್ಲಿ ರಾಮ್ ಗೋಪಾಲ್ ಅಂತ ಬಂದ್ಬಿಡ್ತೀರಾ? ನಾನು ಇವ್ರ ತಂಗಿ. ನಮ್ಮ ಅಣ್ಣಯ್ಯ ಎಲ್ಲಿ ಅಡ್ಗೆ ಕೆಲಸ ಮಾಡ್ತಾನೋ ಅಲ್ಲಿ ನನ್ ಮನೆ ಕೆಲಸ ಮಾಡ್ಕೊಂಡಿರ್ತೀವ್ನಿ. ಯಾಕೆ ಬೇರೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ನಿಮಗ್ ಸಂಬಳ ಕೊಡಲ್ವಾ? ಸಂಬಳ ಏನೋ ಕೊಡ್ತಾರ ಅಮ್ಮವ್ರೆ, ಆದ್ರೆ ಒಬ್ಳೆ ಕೆಲಸ ಮಾಡೋಕೆ ಭಯ ಆಯ್ತದೆ. ಈಗಿನ ಕಾಲದಲ್ಲಿ ಕೆಲ್ಸದವ್ರೆ ಓನರ್ ಆಗಿರೋ ಕತೆ ಕೇಳಿ ಕೇಳಿ ಒಬ್ಳೆ ಕೆಲಸ ಮಾಡೋದ್ ಬೇಡ ಅಂತ ನಿರ್ಧಾರ ಮಾಡಿವ್ನಿ. ನೋಡ್ರಿ, ನಮ್ಗೆ ಇಷ್ಟೊಂದ್ ಜನ ಬೇಕಾಗಿಲ್ಲ, ಯಾರಾದ್ರೂ ಒಬ್ರಿದ್ರೆ ಸಾಕು. ಹಂಗನ್ಬೇಡ್ರಿ ಬುದ್ಧಿಯರ. ಗಂಡ ಹೆಂಡ್ರನ್ ದೂರ ಮಾಡಿದ್ರೆ ಪಿರುತಿ ಎಲ್ಲಿರ್ತದ ಹೇಳಿ? ದೊಡ್ಡ ಮನ್ಸ್ ಮಾಡಿ ನಮ್ಮನ್ನು ಇಟ್ಕೊಳ್ಳಿ. ನಿಮ್ 3 ಜನನು ಇಟ್ಕೊಂಡ್ರೆ ನನಗ್ ಬರೋ ಸಂಬಳನೆಲ್ಲ ನಿಮ್ಗೆ ಕೊಡ್ಬೇಕಾಗತ್ರಿ. ಏನ್ ಬುದ್ಧಿ ಹಿಂಗ್ ಮಾತಾಡಿವ್ರಿ? ನೀವ್ ಇರೋದ್ ನೋಡಿದ್ರೆ ಬೆಳ್ಳಿ ತಟ್ಟೆಲಿ ಟಿಫನ್ ಮಾಡೋರ್ ತರ ಇದೀರಾ. ನಿಮಗ್ ದುಡ್ಡಿಗೆ ಬರ್ವೆ? ಆಯ್ತು ಬಿಡಿ, ನಮ್ಮಿಬ್ರಿಗೂ ಸಂಬಳ ಕೊಡಿ. ನಮ್ ತಂಗಿ ಒಬ್ಬಿಟ್ಟಿಯಾಗಿ ಕೆಲಸ ಮಾಡ್ತಾಳೆ. ಆಯ್ತು, ನೀವ್ ಅಡ್ಗೆ ಕೆಲಸ ಮಾಡಿ. ಇಷ್ಟೊಂದ್ ಜನ ಮನೇಲಿದ್ರೆ ನಮ್ಗೆ ಪ್ರೈವಸಿ ಸಿಗಲ್ಲ. FM, ನನಗ್ ಸರಿಯಾಗಿ ಅಡ್ಗೆ ಮಾಡಕ್ ಬರಲ್ಲ. ನಾವಿಬ್ರು ಜೊತೆಲಿದ್ದಾಗ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಂಥ ಟೈಮಲ್ಲಿ ನಾ ಅಡ್ಗೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಲ್ವಾ? ಇಷ್ಟಕ್ಕೆ ಸಂಬಳ ಕೊಡೋದ್ ನಮ್ಮ ಅಣ್ಣ, ನೀವ್ ಯಾಕೆ ಬರಿ ಮಾಡ್ಕೋತ್ಯಾ? ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ಆದ್ರೆ ಅಡ್ಗೆ ಮಾಡೋ ಮುಂಚೆ ಏನ್ ಮಾಡ್ಬೇಕು ಅಂತ ಕೇಳ್ಬಿಟ್ ಮಾಡ್ಲಿ. ಆಯ್ತು ಬಿಡಿ ಬುದ್ಧಿ, ನಮ್ಗೆಲ್ಲ ಗೊತ್ತದೆ. ನೀವ್ ಹೇಳಿದ್ದನ್ನೇ ಮಾಡ್ತೀವಿ. ಸರಿ, ಅದೇನ್ ಮಾಡ್ತೀರೋ ಮಾಡಿ. ಹೊರಗಡೆ ಗಾರ್ಡನ್ ಅಲ್ಲಿ ಇರ್ತೀವಿ. ನಾವಿಬ್ರು ಪ್ರೀತಿ ಮಾತಾಡ್ತೀವಿ. ನೀವ್ ಮೆಣಸಿನ್ಕಾಯಿ ಬಜ್ಜಿ ತಗೊಂಡ್ ಬನ್ನಿ, ಆಯ್ತಾ? ಆಯ್ತಮ್ಮವ್ರೆ, ಖುಷಿ ದೂರ ದೂರ ಕುಂತ್ಕೊಳ್ಳಿ. ಯಾಕೆ? ಬಜ್ಜಿ ಇಕ್ಕ ಜಾಗ ಬೇಡವೆ? ಆಯ್ತು. ಎಂತದ ಸೋಂಟೆ, ನೀನು ಇಲ್ಲಿಗೆ ಬಂದಿಯಲ್ಲ? ಎಂತದಕ್ಕೆ? ನಾನು ಬಂದ್ರೆ ನಿಮ್ಮ ಕುಸಿರಿ ಕೆಲಸಕ್ಕೆ ಪಂಗಾಗ್ತದ? ಮಂಗ ಆಗುದೆಲ್ಲಿಗೆ? ಹಾಗೆ ಆಗಿದೆ. ಗೋತ ಅಲ್ಲ ಡಬ್ಬೆ ನಾತ. ಅವನ ಬಿಡ್ಲಿ, ನೀವಿಬ್ರು ರಾತ್ರಿ ಅದನ್ನ ಮಾಡಿದ್ರೇನೆ? ಎಂತದದು? ಅದಪ್ಪ, ಕಣ್ ಮುಚ್ಕೊಂಡ್ ಮಾಡ್ತೀವಲ್ಲ. ಎಂತ ನಿದ್ರೆಯಾ? ಅದೇ ಎಲ್ಲಿಗೆ ಮಾಡುದ ಧೂಪೆ? ರಾತ್ರಿ ಇಡೀ ಅವರಿಬ್ಬರನ್ನು ಕಾಯ್ದ್ರೊಟ್ಟಿಗೆ ಈ ಕುಳ್ಳ ಪುತ್ತಳಿಯನ್ನು ಕಾಯ್ಬೇಕಾಯ್ತು. ನೋಡಂತೆ ಕಣ್ಣೆಲ್ಲ ಕೆಂಪಾಗಿ ಬಿಟ್ಟಿದೆ. ಅದು ಫ್ಲವರ್ ಗಳನ್ನು ನೋಡಿದಾಗ್ಲೂ ಕೆಂಪಾಗ್ತದೆ ಬಿಡಿ. ಅದಕ್ಕೆ ಪೆಟ್ಟಿಗೆ ಮೀನಿನ ಬರಬೇಡ ಅಂತ ಹೇಳಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಹೆಂಗೆಸ್ತಾರೆ ನೋಡು ಕಸವ. ಏನ್ ಅಪ್ಪಯ್ಯ? ನನ್ನ ಮುದ್ದಿನ ಮಗಳೇ. ಚಿಲ್ಲೆ, ಯಾರು ಇವರು? ನನ್ಗೂ ಗೊತ್ತಿಲ್ಲ ಕಣೋ.
ಅಲ್ಲ ನಿಮ್ ಮನೇಲಿ ಯಾರು ಇಲ್ಲ ಅಂತ ಅನ್ಕೊಂಡ್ರೆ ಇಷ್ಟೊಂದ್ ಜನ ಕೆಲ್ಸಕ್ಕೆ ಸೇರ್ಸ್ಕೊಂಡಿದೀರಾ? ನಾವ್ ಯಾರನ್ನು ಕೆಲ್ಸ ಸೇರ್ಸ್ಕೊಂಡಿಲ್ಲ, ಎಲ್ಲ ನೀನ್ ಬಂದ್ಮೇಲೆ ಬರ್ತಿರೋದು. ರೀ ಯಾರೀ ನೀವು? ನಾವು ಗಾರ್ಡನ್ ಕ್ಲೀನ್ ಮಾಡೋರ. ನಿಮ್ಗೆ ಯಾರು ಇಲ್ಲಿ ಬರೋಕ್ ಹೇಳಿದ್ದು? ಯಾರು ಹೇಳಿಲ್ಲ, ನಾವೇ ಬಂದ್ವಿ. ನಿಮ್ ಮನ್ಯಾಗೆ ಅಡ್ಗೆ ಕೆಲಸ ಮಾಡ್ಕೊಂಡವಳಲ್ಲ ಕೆಂಪಿ, ಅವಳ ತಂಗಿ ನಾನು. ಇವ್ರು ಅಪ್ಪಯ್ಯ. ನಮಸ್ಕಾರ ಮುದ್ದೆ. ಓ, ಇಡೀ ಫ್ಯಾಮಿಲಿನೇ ನಮ್ಮ ಮನೆ ಕೆಲ್ಸಕ್ಕೆ ಬಂದ್ಬಿಟ್ಟಿದೀರಾ? ಸ್ವಾಮಿರೇ, ನಾವು ಊಟಕ್ ಬಂದಿಲ್ರ, ಮನೆ ಕೆಲ್ಸಕ್ ಬಂದಿವಿ. ಇವ್ರೇನ್ರಿ ನಾವೊಂದ್ ಹೇಳಿದ್ರೆ ಅವ್ರೊಂದ್ ಹೇಳ್ತಾರೆ? ಅವ್ರ ವಸಿ ಹಂಗೆಯ, ಕಿವಿ ಕೇಳ್ಸಕ್ಕಿಲ್ಲ, ಕೆಪ್ಪ ಜೋರಾಗಿ ಹೇಳ್ಬೇಕು. ರಾಧಾ, ಏನ್ ಊಟಕ್ ಕರಿತಿದಾರೆ? ನಮ್ಗೆ ಅರ್ಜೆಂಟ್ ಇಲ್ಲ, ಅಪ್ಪ ಅಮ್ಮನು ಆಮೇಲೆ ಬಂದು ಊಟ ಮಾಡ್ತೀವಿ ಅಂತ ಹೇಳು. ಅಪ್ಪಯ್ಯ, ಅವ್ರು ಊಟಕ್ಕೆ ಕರಿತಿಲ್ಲ, ಕೆಲ್ಸಕ್ಕೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾವ್ರೆ. ಅಯ್ಯೋ, ಅವ್ರ ಕೈಲಿ ಕೆಲಸ ಮಾಡಕ್ಕಾಗದೆ, ಅದಕ್ಕೆ ಅಲ್ವಾ ನಾವು ಬಂದಿರೋದು. ಸ್ವಾಮಿ, ನೀವೇನು ಸಂಬಳ ಗಿಂಬಳ ಕೊಡ್ಬೇಕಾಗಿಲ್ರ, 2 ಊಟ ಕೊಟ್ಟು ಉಳ್ಕೊಳಕ್ ಜಾಗ ಕೊಟ್ರೆ ಸಾಕ್ರ. ಅದೆಲ್ಲ ಆಗಲ್ಲ ರೀ, ಪ್ರೈವಸಿಯಿಂದ ಇರೋಣ ಅಂದ್ರೆ ಮದ್ವೆ ಮನೇಲಿ ಜನ ತುಂಬ್ಕೊಂಡಂಗ್ ತುಂಬ್ಕೊಂಡ್ಬಿಟ್ರಲ್ಲ. ಓ ಅಕ್ಕಯ್ಯ, ನಿಮ್ಗಿನ್ನ ಮದ್ವೆ ಆಗಿಲ್ಲ? ಯಾಕೆ ಆಗಿಲ್ಲ ಅಂದ್ರೆ ನೀವ್ ಮದ್ವೆ ಮಾಡಿಸ್ತೀರಾ? ಇವಳು ಯಾರ್ದು ಮದ್ವೆ ಆಗಕ್ಕಿಲ್ಲ ಬಿಡಿ, ಬಿಡ್ದಿ ಮಟ್ಟಕ್ಕೆ ಹೋಗಿ ಸನ್ಯಾಸಿನೇ ಆಗ್ಬೇಕು ಅಂತ ಅವಳೆ. ನಿಮ್ದು ಒಳ್ಳೆ ಸವಾಸ ಆಯ್ತಲ್ರಿ, ಎಲ್ಲಿಂದ ಒಕ್ರಿಸ್ಕೊಂಡ್ರಿ? ನಿಮ್ಗೂ ತಲೆ ಕೆಟ್ಟೋಗದ, ನೀವು ಅಲ್ಲಿ ಸೇರ್ಕೋಬೇಕು ಅಂತ ಇದ್ದೀರಾ? ಒಳ್ಳೇದಾಯ್ತು ಬಿಡಿ, ನನ್ ಮಗಳಿಗೊಬ್ಳು ಜೊತ್ಕಾತಿ ಸಿಕ್ತಂಗಾಯ್ತು. FM ಮೊದ್ಲು ಇರ್ಲಿಲ್ಲ ಹೊರಗಡೆ ಕಳ್ಸು, ಇಲ್ಲಾಂದ್ರೆ ನನಗ್ ಬರ್ತಿರೋ ಕೋಪಕ್ಕೆ ಎಲ್ರನ್ನೂ ಕಚ್ಬಿಡ್ತೀನಿ. ಇರ್ಲಿ ಬಿಡು ಚಿಲ್ಲಿ, ಮನೆ ತುಂಬಾ ಜನ ಇದ್ರೆ ನಾವಿಬ್ರು ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡ್ ಬರ್ಬೋದಾ? ಇವ್ರ್ ನಮ್ ಹೆಂಗ ಹೋಗೋದು? ನೋಡಕೊಳ್ಳೆ ದಂಡು ಪಾಳ್ಯದ ಗ್ಯಾಂಗ್ ಇದ್ದಂಗಿದಾರೆ. ಹಂಗ ಅನ್ಬೇಡ ಅಕ್ಕಯ್ಯ, ನಾವ್ ನಿಮ್ ಮನೆ ಬಾಗಲ್ ತಟ್ಟಿ ಕುಡಿಯಕ್ ನೀರ್ ಕೇಳಕ್ಕಿಲ್ಲ, ಬಾಗಲ್ ಮುಂದೆನೆ ನಿಲ್ಸಿ ನಿಮ್ಗೆ ನೀರ್ ಕೊಟ್ಟು ಕುಡ್ಸಿ ನಮ್ ಕೆಲ್ಸನ ನಾವ್ ನೋಡ್ಕತ್ತೀವಿ. ಆಯ್ತಾಯ್ತು, ನೀವಿಲ್ಲೇ ರೀ, ಆದ್ರೆ ಗಾರ್ಡನ್ ಅಲ್ಲಿ ಹೂ ಬೆಳೀತು ಅಂತ ಕೀಳಕ್ ಹೋಗ್ಬೇಡಿ. ಏ ಇದ್ಯಾ ಹೂ ಬಿಡಿ, ನಮ್ ಊರ್ನಾಗೆ ಎಕ್ರೆ ಗಟ್ಲೆ ಹೂ ಬಿಟ್ಟಿದ್ರು ಕೀಳಕ್ಕಿಲ್ಲ. ಯಾಕೆ ಹೂ ಕೀಳಕ್ ಬರಲ್ವಾ? ಹೂ ಏನ್ ಸ್ವಾಮಿ, ಬಿಟ್ರೆ ಬುಡ ಸಮೇತ ಗಿಡನ ಕಿತ್ತಾಕ್ಬಿಡ್ತೀವಿ. ಸರಿ, ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಈಗ ನಮಗ್ ಮಾತಾಡಕ್ ಬಿಡಿ. ಆಯ್ತು ಬಿಡು ಸ್ವಾಮಿ. ನೋಡ್ ಬಂದ, ನಾವ್ ಎದುರುಗಡೆ ಇದ್ರು ಹೇಗೆ ಒಳ್ಳೆ ಹೊಡಿತಾ ಇದ್ದಾನೆ. ಹೊಡಿಲಿ ಬುಡಿ ಅಪ್ಪಯ್ಯ. ಪಾತ್ರ ಮಾಡುವಾಗ ಮಾತ್ರ ನಾನ್ ನಿನ್ಗೆ ಅಪ್ಪಯ್ಯ, ಉಳು ಟೈಮಲ್ಲಿ ಮನೆ ಓನರೇ. ಯಾಕೋ ನಿಮ್ಮನ್ನ ಓನರ್ ಅಂತ ಕರಿಯಕ್ಕಿಂತ ಅಪ್ಪಯ್ಯ ಅಂತ ಕರಿಯಕ್ಕೇನೆ ಚೆನ್ನಾಗಿದೆ. ಇನ್ನೊಂದ್ಸರಿ ನೀ ಏನಾದ್ರು ಅಪ್ಪಯ್ಯ ಅಂದ್ರೆ ನಾವು ಮಾಡ್ತಿರೋ ನಾಟಕನ FM ಗೆ ಹೇಳ್ಬಿಡ್ತೀನಿ. ಬೇಡ ಬಿಡಿ, ನಾನ್ ನಿಮ್ಮನ್ನ ಅಪ್ಪಯ್ಯ ಅಂತ ಕರಿಯೋದಿಲ್ಲ, ಆದ್ರೆ ನೀವ್ ಮಾತ್ರ ನನ್ನ ಮಗಳ ತರಾನೇ ನೋಡ್ಕೊಳ್ಳಿ. FM ನಾವಿಬ್ರು ಯಾವಾಗ್ಲೂ ಹೀಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಾವು ಸದಾ ಹೀಗೆ ಇದ್ರೆ ದುಡಿಯೋದು ಯಾವಾಗ? ದುಡಿಯೋದ್ರ ಬಗ್ಗೆ ನೀನ್ ಯಾಕೋ ಚಿಂತೆ ಮಾಡ್ತ್ಯಾ? ನಮ್ಮ ಅಣ್ಣ ದುಡ್ದಿಟ್ಟಿರೋದ್ನ ಖಾಲಿ ಮಾಡ್ಬೇಕು ಅಂದ್ರೆ ಕುತ್ಕೊಂಡಲ್ಲ ಮಲ್ಕೊಂಡ್ ತಿಂದ್ರು ನಾನ್ ಮುತ್ತಜ್ಜಿಯಾಗಿರ್ಬೇಕು. ಅಷ್ಟೊಂದು ಸಂಪಾದನೆ ಮಾಡೋದು ತಪ್ಪಲ್ವಾ? ಲಕ್ಷ್ಮಿನೇ ಹೊಲ್ದ್ ಬರ್ಬೇಕಾದ್ರೆ ನಮ್ಮ ಅಣ್ಣ ಯಾವಾಗ್ಲೂ ಬಾಕ್ಲು ತೆಕ್ಕೊಂಡೇ ಇರ್ತಿದ್ದ, ಅದಕ್ಕೆ ಲಕ್ಷ್ಮಿ ನಮ್ಮನೇಲೆ ನೆನ್ಸ್ಬಿಟ್ಟಿದ್ದಾಳೆ. ಓ, ಹಾಗಾದ್ರೆ ನಿಮ್ಮ ಅಣ್ಣ ಲಕ್ಷ್ಮೀ ಪುತ್ರ ಅಂತ ಹೇಳು. ಹೌದು, ಅವ್ರು ಲಕ್ಷ್ಮೀ ಪುತ್ರನೇ. ನೀನ್ ನನ್ ಮದ್ವೆ ಆದ್ರೆ ಲಕ್ಷ್ಮಿಗೆ ಅಳ್ಳಿ ಆಗೋಗ್ತ್ಯಾ. FM ನೀನ್ ನನ್ ಎಷ್ಟ್ ಪ್ರೀತಿ ಮಾಡ್ತ್ಯಾ? ಅದೆಲ್ಲ ಹೇಳಕ್ ಆಗಲ್ಲ. ಹಾಗಿದ್ರೆ ನೀನ್ ನನ್ ಪ್ರೀತಿನೇ ಮಾಡಲ್ವಾ? ಹಾಗಲ್ಲ ಚಿಲಿ, ನನ್ ಪ್ರೀತಿನ ಹೇಳಕ್ಕೂ ಆಗಲ್ಲ, ತೋರ್ಸಕ್ಕೂ ಆಗಲ್ಲ ಅಂತ ಹೇಳಿದೆ. ಅದೆಲ್ಲ ಗೊತ್ತಿಲ್ಲ, ನೀನ್ ನಂಗೆ ಹೇಳಲೇಬೇಕಷ್ಟೇ. ಅದು ಕಾಪಿ ಕಾಫಿ ಕುಡಿಯೋ ಟೈಮಾ? ಬುದ್ಧಾರ, ಕಾಪಿ ಕುಡಿಯಕ್ ಟೈಮ್ ಆದ್ರೆ ಏನು? ಕುಡಿಬೇಕಂತಾಗೆಲ್ಲ ಕುಡಿಬೇಕು, ಆಟೆಯ. ಈಗ ನೀವು ಪ್ರೀತಿ ಮಾಡ್ಬೇಕಂದಾಗೆಲ್ಲ ಪ್ರೀತಿ ಮಾಡಕ್ಕಿಲ್ವಾ? ಪ್ರೀತಿಗೂ ಕಾಫಿಗೂ ಏನ್ರಿ ಸಂಬಂಧ? ಚಿಲ್ಲಿ, ಇವ್ರ ಹತ್ರ ಎಲ್ಲ ಪುರಾಣ ಮಾತಾಡ್ಬೇಕಾ? ಕೆಂಪಿ, ಕಾಫಿ ಕೊಟ್ಟಾಯ್ತಾನೆ, ನೀನ್ ಹೊರಡು. ಬುದ್ಧಾರ, ಕಾಫಿ ಕುಡಿರಲ್ಲ, ಒಟ್ಟಿಗೆ ಗಿಲಾಸ್ ತಗೊಂಡ್ ಹೋಯ್ತೀನಿ. ಕುಡ್ದಾದ್ಮೇಲೆ ಕರಿತೀನಿ, ಈಗ ಹೋಗು. ಮತ್ ಯಾಕೆ ಇನ್ನು ಇಲ್ಲೇ ಇರೋದು? ಕಾಫಿ ಹೆಂಗದೆ ಅಂತ ಕೇಳು ಅಂತ. ತುಂಬಾ ಚೆನ್ನಾಗಿದೆ, ಈಗ ಹೋಗ್ತೀಯಾ? ನೀವ್ಯಾಕ್ರಿ ಇಲ್ಲಿ ನಿಂತಿದ್ದೀರಾ? ಅದು ಅಡಿಗೆ ಯಾವ್ದು ಮಾಡ್ಬೇಕು ಅಂತ ಕೇಳ್ಬೇಕು ಅಂತ ಬಂದೆ. ಯಾವ್ದೊಂದು ಮಾಡಾಕ್ರಿ, ಹೊಟ್ಟೋದೊಂದು ತಿಂದು ನಾವು ಬದುಕ್ಬೇಕಷ್ಟೇ. ನನಗೆ ತುಂಬಾ ತರದ ಅಡಿಗೆಗಳು ಗೊತ್ತಿದೆ, ಗೊತ್ತಿರೋದ್ರಲ್ಲಿ ಯಾವ್ದಾದ್ರು ಒಂದ್ ಮಾಡಿ. ಅದೇ ಯಾವ್ದು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾವ್ದ್ ಚೆನ್ನಾಗ್ ಬರುತ್ತೋ ಅದನ್ನ ಮಾಡ್ರಿ, ನೀವ್ ಏನ್ ಮಾಡಾಕಿದ್ರು ನಾವ್ ತಿಂತೀವಿ. ಅಲ್ಲ ಮೇಡಮ್, ಅಡಿಗೆ ಮಾಡ್ಬೇಕಾದ್ರೆ ನನ್ನನ್ನು ಮಾತು ಕೇಳಬೇಕು ಅಂತ ನೀವೇ ಹೇಳಿದ್ರಿ, ಅದಕ್ಕೆ ಬಂದೆ. ನೋಡಿದ್ಯಾ ಚಿಲ್ಲಿ, ಹೇಗ್ ತಲಾಟೆ ಮಾತಾಡ್ತಾರೆ? ಅದಕ್ಕೆ ಇಂಥವ್ನೆಲ್ಲ ಕೆಲ್ಸಕ್ಕೆ ಸೇರ್ಸ್ಕೋಬೋಣ ಅಂತ ಹೇಳಿದ್ದು. ಇವರಿಂದ ನಮ್ ಪ್ರೈವೇಸ್ ಎಲ್ಲ ಹಾಳಾಗ್ತಿದೆ. ಅದ್ಯಾಕ್ ಬುದ್ಧಿ, ಜೇನ್ ಹುಳನ ತಲೆಗೆ ಬಿಟ್ಕೊಂಡವ್ರ ತರ ಆಡ್ತೀರಾ? ಯಾವ್ದೋ ಒಂದ್ ಮಾಡಿ ಹಾಕ್ತೀನಿ ಬಿಡಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ರಿ. ಇನ್ನು ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ಮನಸ್ಸು ಬದಲಾಯಿಸಿ ಯಾವ್ದಾದ್ರು ಒಂದ್ ತಿಂಡಿ ಹೆಸರು ಹೇಳ್ತೀರೇನೋ ಅಂತ. ಓ ಚಿಲ್ಲಿ, ಇವ್ರ ಮುಂದೆ ನಾವು ಮಾತಾಡಕ್ಕಾಗಲ್ಲ, ಬಾ ಹೋಗೋಣ.
ನನಗಂತೂ ಇವರಿಂದ ಮೂಡ್ ಆಫೇ ಆಗೋಯ್ತು. ಹೋಗ್ಲಿ ಬಿಡು, ನಾನ್ ನೋಡ್ತಾ ನೋಡ್ತಾ ಕಾಫಿ ಕುಡಿ ಖುಷಿ ಆಗ್ತ್ಯಾ. ಅಮ್ಮೋರೆ ಉಸಿ ಸೈಡ್ ಬಿಡ್ರಲ್ಲ. ಬುದ್ಧಿರ ಸೈಡ್ ಬಿಡ್ರಿ. ಬುದ್ಧಿರ ಸೈಡ್ ಬಿಡ್ರಲ್ಲ. ಅಮ್ಮೋರೆ ಬುದ್ಧಿರ ಸೈಡ್ ಬಿಡ್ರಿ. ಸೈಡ್ ಅಮ್ಮೋರೆ ಸೈಡ್ ಬಿಡ್ರಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ. ಅಮ್ಮೋರೆ ಒಸಿ ಜಾಗ ಬಿಡ್ರಲ್ಲ. ನೀನ್ ಏನೇನಿರೋ ನಾ ಹೋಗಿದ್ ಕಡೆ ಎಲ್ಲ ಕಸ ಗುಡ್ಸ್ಕೊಂಡ್ ಬರ್ತ್ಯಾ? ನೀವ್ ಹೋದ್ ಕಡೆ ಎಲ್ಲ ಕಸ ಹೊತ್ಕೊಂಡು ಹೋಯ್ತಾನೆ ಇದ್ದೀರಾ, ಅದಕ್ಕೆ ನಾನ್ ಗುಡಿಸ್ತಾನೇ ಇವ್ನಿ. ನೀನ್ ಇವಾಗ ಇಲ್ಲಿ ಕಸ ಗುಡ್ಸ್ಬೇಡ, ಹೋಗಿ ಹೊರ್ಗಡೆ ಕಸ ಗುಡ್ಸು. ತೆಪ್ಪು ನಾನ್ ಹೊರಗಡೆ ಹೋಗೋದು ನಮ್ಮ ಅಣ್ಣನ್ಗೆ ಏನಾದ್ರು ಗೊತ್ತಾದ್ರೆ ಸಾಂಬಾರ್ಗೆ ಮಸಾಲೆ ಮಾಡಿ ಹಾಕ್ಬಿಡ್ತವ್ರೆ. ಏನ್ ದೊಡ್ಡ ಮಹಾರಾಣಿಗಳು ಹೊರಗಡೆ ಕೂರ್ಸ್ಕೊಂಡು ಉಪಚಾರ ಮಾಡಕ್ಕೆ. ಹೌದು ಬುದ್ಧಿಯರ, ನಮ್ಮ ಅಣ್ಣನ ಪಾಲ್ಗೆ ನನ್ ಮಹಾರಾಣಿನೇಯ. ಹಾಗಾದ್ರೆ ಊರಲ್ಲೇ ಇರ್ಬೇಕಾಯ್ತು, ಇಲ್ಲಿ ತನಕ ಏನಕ್ಕೆ ಬಂದೆ? ನಮ್ಮ ಅಣ್ಣ ಏನು ಬಿಸ್ನೆಸ್ ಮಾಡೋದಾದ್ರೆ ನಾನು ಊರ್ನಾಗೆ ಇರ್ತಿದ್ದೆ, ಆದ್ರೆ ಅವ್ನ್ ಕಲ್ತಿರೋದು ಅಡ್ಗೆ ಕೆಲ್ಸವ, ಅದಕ್ಕೆ ಅವ್ನ್ ಹೋದ್ ಕಡೆ ಎಲ್ಲ ಗಂಟು ಮುಟ್ಟ ಹೊತ್ಕೊಂಡ್ ಬರ್ತಾನೆ ಇವ್ನಿ. ಮದ್ವೆ ಆದ್ಮೇಲೆ ಗಂಡನ್ ಬಿಟ್ಟು ಅಣ್ಣನಿಂದನೇ ಸುತ್ತಾಡ್ತಿರ್ತೀಯಾ? ತೂ ಹೋಗಿ ಬುದ್ಧಿಯರ, ನನ್ಗೆ ಮದ್ವೆ ಅಂದ್ರೇನೆ ಆಗಕ್ಕಿಲ್ಲ, ಅದಕ್ಕೆ ಮದ್ವೆನೇ ಆಗ್ಬಾರ್ದಂತ ನಿರ್ಧಾರ ಮಾಡಿವ್ನಿ. ಮತ್ತೆ ಈ ಕರಿಮಣಿ ಅದು ನೋಡೋರ್ ಕಣ್ಣಿಗೆಯ. ನೀನ್ ಇನ್ನು ಯಾಕೆ ಮದ್ವೆ ಆಗಿಲ್ಲ? ಇನ್ನು ರಾಜ್ಕುಮಾರ ಸಿಕ್ಕಿಲ್ಲ ಅಂತನಾ? ಹಾಗಲ್ಲ ಅಮ್ಮವ್ರೆ, ಈಗಿನ ಕಾಲದ ಹುಡುಗರ್ನ ನಂಬಕ್ ಆಗಕ್ಕಿಲ್ಲ. ಒಂದ್ ಕಡೆ ಒಂದ್ ಹುಡ್ಗಿ ಜೊತೆ ಇರ್ತಾರೆ, ಇನ್ನೊಂದ್ ಕಡೆ ಇನ್ನೊಂದ್ ಹುಡ್ಗಿ ಜೊತೆ ರೆಡಿಮೇಡ್ ಗಂಡನಾಗಿರ್ತವ್ರೆ. ಈ ಗಂಡನ್ ಪುರಾಣ ಎಲ್ಲ ಸಾಕು, ನೀನ್ ಓಡ ಹೋಗು, ನಾವ್ ಮಾತಾಡ್ಬೇಕು. ಮಾತಾಡ್ಕೊಳ್ಳಿ ಬುದ್ಧಿಯರ, ನಾನ್ ನಿಮ್ಗೇನ್ ತೊಂದ್ರೆ ಕೊಡಕ್ಕಿಲ್ಲ, ಗುಡಿಸ್ತಾ ಇರ್ತೀವಿ. ಆ ಕಡೆ ಗುಡ್ಸಮ್ಮ. ಆಯ್ತು ಬುದ್ಧಿಯರ. ಯಾಕೆ ಹಾಕಿರ್ಸ್ಕೊಂಡೆ? ಅಮ್ಮೋರೆ, ಅದು ಮೈಯೊಳಗಡೆ ಚೇಳ್ ಸೇರ್ಕೊಂಡಂಗಾತ್ರಿ. ಇನ್ ಸ್ವಲ್ಪ ಹೊತ್ತು ನಾವ್ ಇಲ್ಲಿದ್ರೆ ನಿನ್ ಮೈಯೊಳಗಿರೋ ಚೇಳ್ ಬಂದ್ ನಮ್ ಮೈಯೊಳಗ್ ಸೇರ್ಕೊಳುತ್ತೆ. ಬಾ FM ಹೋಗೋಣ. ಈಗ ಯಾಕೆ ಕಿರ್ಚ್ಕೊಂಡೆ? ಅಮ್ಮೋರೆ, ಮೈಯೊಳಗಡೆ ಚೇಳ್ ಸೇರ್ಕೊಂಡಿತ್ತಲ್ರಿ, ಅದು ಹೊರಗಡೆ ಓಡೋದಂಗಾತ್ರಿ. ನಡಿಚಿಲ್ಲಿ. ಮೀನಾ, ಮಸ್ತ್ ನಾಟಕ ಮಾಡಿದ್ಯಾ. ಎಷ್ಟೇ ಆದ್ರೂ ನಾಟಕ ಮಾಡುವ ಗಂಡನನ್ನು ಕಟ್ಟಿಕೊಂಡಿದ್ದೇನಲ್ವನ. ಅದಕ್ಕ ಜೋಕ್ಮಾರ ನಿನ್ ಮುಂದೆ ನಾಟಕ ಮಾಡುದು. ಚಿಲಿ ಚಿಲಿ, ಎಲ್ಲಿದೆ ಚಿಲ್ಲಿ? ಚಿಲ್ಲಿ, ಯಾಕೆ FM ಇಷ್ಟೊಂದು ಗಾಬರಿ ಆಗಿದ್ಯಾ? ಮರ್ಯಾದೆ ಮಾಲ್ನ ಒಟ್ಟಾಡ್ದವ್ರು ಇಲ್ದಿರೋ ಟೈಮ್ ನೋಡಿ ಯಾವನೊಬ್ಬ ಕಳ್ಳ ಎಲ್ಲಾರ ಮನೇಲೂ ಕಳ್ತನ ಮಾಡ್ಬಿಟ್ಯಾನಂತೆ. ನೀವ್ ಯಾಕ್ರಿ ನಿಮ್ ಮನೇಲೆ ಕಳ್ತನ ಆಗಿರೋ ತರ ಗಾಬರಿ ಆಗಿದ್ದೀರಾ? ಅಲ್ಲ ಕಣ್ರವ, ಕಳ್ತನ ಯಾವ ಮನೇಲಾರು ಆಗಿರ್ಬೋದು, ಪಾಪ ಮನೆಯವರು ಏನೇನ್ ಕಳ್ಕೊಂಡವ್ರು ಏನ್ ಕತ್ವು ಅಂತ ಬೇಜಾರಾಯ್ತದೆ. ರೇ, ನಾನು ಒಟ್ಟಾರ ದುಡ್ಗಾನೆ, ನನ್ ಮನೇಲೂ ಕಳ್ತನ ಆಗಿದೆ, ನಾನೇ ತಲೆ ಕೆಡಿಸ್ಕೋತಿಲ್ಲ, ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಬುದ್ಧಿಯಾರ, ನಮ್ ಊರಿಂದ ಫೋನ್ ಬಂದಿತ್ತು, ನಮ್ಮ ಹಸುಗೆ ಮೊಲಗ್ರ ಬಂದು ಸತ್ತೋಗೈತೆ, ನಾವ್ ಈಗ್ಲೇ ಓಡ್ತೀವಿ. ಅಯ್ಯೋ ಬಾರ್ಲ ಹೋಗುಮ. ನೀವ್ ಹೋದ್ರೆ ಮನೇಲಿ ಅಡ್ಗೆ ಮಾಡೋದ್ ಯಾರು? ಬುದ್ಧಿಯಾರ, ಏನ್ ಮಾತು ಮಾತಾಡಿರ? ಅಡ್ಗೆ ಕೆಲ್ಸಕ್ಕೆ ಬೇರೆ ಯಾರನ್ನ ಸಿಕ್ಕಾರೋ, ಆದ್ರೆ ಹೋದ್ಪುರನ ವಾಪಸ್ ಬರ್ತದ, ನೀವೇ ಹೇಳಿ. ಮೂದೇವಿ, ಏನ್ ನೋಡ್ತಾ ನಿಂತ್ಕೊಂಡಿದ್ಯಾ? ಬಾರ್ಲ ಹೋಗುಮ. ನಮ್ಮ ಅಣ್ಣ ಏನೇ ಇಲ್ಲಿರಕ್ಕಿಲ್ಲ ಅಂದ್ಮೇಲೆ ನಾನಿದ್ದೇನ್ ಮಾಡ್ಲಿ, ನಾನು ಹೋಯ್ತೀನಿ. ಅಯ್ಯ, ನಮ್ಮ ಅಕ್ಕ ಮಾಮನೆ ಹೋದ್ಮೇಲೆ ನಾವಿಲ್ಲಿದ್ರೆ ನಮಗ್ ಮರ್ಯಾದೆ ಇರಕ್ಕಿಲ್ಲ, ನಾವು ಹೋಯ್ತೀವಿ. ಅಪ್ಪಯ್ಯ, ನಾವು ಹೋಗಮ್ಮ. ಮೋಸ್ಟ್ಲಿ ಆ ಚೋರ್ ಅದೇ ಏರಿದ್ರೆ ಸುತ್ತಿರ್ಬೇಕು. ಅಮ್ಮಿ ಚಲ್ತೇವ ಅದೇ ಬಿಟ್ಟು ರೇ, ನಿಂತ್ಕೊಡ್ರಿ. ಏನ್ FM ಎಲ್ಲ ಒಟ್ಟಿಗೆ ಬಂದ್ರು ಒಟ್ಟಿಗೆ ಹೋಗ್ತಿದ್ದಾರೆ. ಇದನ್ನೇ ಒಗ್ಗಟ್ಟು ಅನ್ನೋದು. ಈ ಒಗ್ಗಟ್ಟಿನ ರಹಸ್ಯ ಏನಿದೆ ಅಂತ ತಿಳ್ಕೊಂಡ್ಬಿಡ್ತೀನಿ, ನೀನ್ ಇಲ್ಲೇ ಇರು. ಎಲ್ರು ನಿಂತ್ಕೊಳ್ರಿ. ನಾವೀಗ ನಿಂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನೀವು ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಮರ್ಯಾದೆ ಮಾಲ್ನಲ್ಲಿ ಏನು ಕಳ್ತನ ಆಗಿಲ್ಲ. ನಿಜ ಹೇಳ್ತಿದ್ದೀರ ಬುದ್ಧರ? ಹೌದು, ನಿಮ್ಮ ಹಗಲು ವೇಷನ ಬಯಲು ಮಾಡ್ಬೇಕು ಅಂತಾನೆ ನಾನು ಈ ರೀತಿ ಸುಳ್ಳು ಹೇಳ್ದೆ MP ಅವರೇ. ನಾವ್ ಯಾರಂತೀನಿ ಗೊತ್ತಾಗ್ಯದ? ಇವ್ರ ಗೂರ್ಕ ವೇಷ ಹಾಕೊಂಬಂದು ರಾತ್ರಿ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಆಗ್ಲೇ ಎಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ನಿಮ್ಮನ್ನೆಲ್ಲ ಈ ಮನೆ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ದು.
ನಿಜ ಹೇಳಿ, ಯಾಕೆ ಈ ತರ ಮಾಡಿದ್ರಿ? ಲೋ FM, ಇದ್ರಲ್ಲಿ ಇವ್ರು ಯಾರ್ದು ತಪ್ಪಿಲ್ಲ ಕಣೋ, ತಪ್ಪಿರೋದೆಲ್ಲ ನಂದೆ. ಎಲ್ಲಿ ನೀನ್ ಚಿಲ್ಲಿ ಜೊತೆ ಸೇರ್ಕೊಂಡು ನಾನ್ ರೆಡಿಮೇಡ್ ಗಂಡನ್ ನಾಟಕದಿಂದ ದೂರ ಆಗಿ ನನಗ್ ತಿರುಪತಿ ದಾರಿ ತೋರಿಸ್ಬಿಡ್ತೀವಿ ಅಂತ ಭಯ ಆಯ್ತು. ಅದನ್ನ ತಪ್ಸಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ದೆ. ಬರೀ ನಾಟಕ ಮಾಡಿದ್ಯೋ ಅಥವಾ ನಿನ್ಗೆ ನನ್ ಮೇಲೆ ನಿಜವಾದ ಪ್ರೀತಿ ಇದೆಯೋ? ಅದೆಲ್ಲ ಏನಾದ್ರೂ ಇದ್ದಿದ್ರೆ ಇಲ್ಲಿವರೆಗೂ ಯಾಕಪ್ಪ ಬರ್ತಿದೆ, ವಟಾರದಲ್ಲೇ ಹೇಳ್ತಿದ್ದೆ. ಲೇ ಎಫ್ ರಾತ್ರಿ ಎಲ್ಲ ಚಿಲ್ಲಿ ಮನೆಯಲ್ಲೇ ಇದ್ರೆ ನೋಡ್ದವ್ರು ಏನ್ ಅನ್ಕೋತಾರೋ, ಸುಮ್ನೆ ಒಟ್ಟಾರ್ಕ್ ನಡೆಯೋ. MP ಅವರೇ, ಇವಳಿಂದ ಅಲ್ದು ನನ್ ಜೀವನ ಒಳ್ಳೆ ನಾಯಿ ಪಾಟ್ ತರ ಆಗ್ಬಿಟ್ಟಿದೆ. ಇವಳು ಪ್ರೀತಿನೂ ಮಾಡಲ್ಲ ಅಂತಾಳೆ, ಮದ್ವೆನೂ ಆಗಲ್ಲ ಅಂತಾಳೆ. ಅದಕ್ಕೆ ನನ್ನನ್ನ ಪ್ರೀತಿ ಮಾಡೋ ಚಿಲ್ಲಿಂದ ಓಡಾಡ್ತಿದ್ದೀನಿ. ಇದಕ್ ನೀವ್ ಯಾರು ಅಡ್ಡ ಬರ್ಬೇಡಿ. ಹಂಗಂದ್ರೆ ನೀವು ಒಟ್ಟಾರಕ್ ಬರುದಿಲ್ಲ? ನೋಡ್ರಿ, ನಾನ್ ವಟಾರಕ್ ಮತ್ತೆ ಬರ್ಬೇಕು ಅಂದ್ರೆ ಒಂದು ಮಂದ ನನ್ನನ್ನ ಮದ್ವೆ ಆಗಕ್ ಒಪ್ಕೋಬೇಕು, ಇಲ್ಲ ರೆಡಿಮೇಡ್ ಗಂಡ ಅನ್ನೋ ನಾಟಕಕ್ಕೆ ತೆರೆ ಎಳ್ದು ನಾನು ಚಿಲ್ಲಿ ಫ್ರೀ ಆಗಿರೋದಕ್ಕೆ ಬಿಡ್ಬೇಕು. ಅವ್ರ ಅಣ್ಣ ಇವತ್ ರಾತ್ರಿ ಬರ್ತಿರೋದ್ರಿಂದ ನಾನ್ ರಾತ್ರಿ ವಟಾರಕ್ ಬರ್ತೀನಿ. ನೀವ್ ಯಾರು ಯೋಚನೆ ಮಾಡ್ಬೇಡಿ, ನಾನು ಹೇಳಿರೋ ವಿಷಯನ ಮಂದ ಒಬ್ಳು ಯೋಚನೆ ಮಾಡ್ಲಿ. FM, ಇವ್ರಿನ್ನು ಇಲ್ಲೇ ಇದ್ದಾರಾ? ಇವ್ರ ವಿಷಯ ಬಿಡು, ನೀನ್ಯಾಗ ಹೊರಗ್ ಬಂದೆ? FM, ಅಣ್ಣ ಫೋನ್ ಮಾಡಿದ್ರು, ಇವತ್ ರಾತ್ರಿ ಬರಲ್ವಂತೆ. ಅವ್ರು ಬರೋದು ಇನ್ನು 1 ವಾರ ಆಗತ್ತಂತೆ. ಅಲ್ಲಿವರೆಗೂ ನೀನ್ ನನ್ ಜೊತೆಲೇ ಇರ್ಬೇಕಂತೆ.